5ನೇ ದಿನವೂ ಸಾರಿಗೆ ಸಿಬ್ಬಂದಿ ಮುಷ್ಕರ. ಯುಗಾದಿ ಹಬ್ಬದ ಮೇಲೆ ಬಸ್ ಬಂದ್ ಎಫೆಕ್ಟ್. ಪ್ರಯಾಣಿಕರ ಪರದಾಟ, ಸಿಬ್ಬಂದಿ ಜೊತೆ ಸರ್ಕಾರ ಕೂಡ ಚೆಲ್ಲಾಟ. ಬಸ್ ಬಂದ್ ಡೇ 5. ಸರ್ಕಾರ ಮತ್ತೆ ಸಾರಿಗೆ ಸಿಬ್ಬಂದಿ ನಡುವಿನ ಈ ಮುಸುಕಿನ ಗುದ್ದಾಟ ಮತ್ತೆ ಹಗ್ಗ ಜಗ್ಗಾಟ, ಹಾವು ಏಣಿ ಆಟ, ಏನೇನೆಲ್ಲ ಹೇಳ್ತೀವಿ ಅದೆಲ್ಲದರ ನಡುವೆ ಹೈರಾಣ ಆಗ್ತಾ ಇರುವಂತದ್ದು, ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂತದ್ದು, ಬಲಿಯಾಗ್ತಾ ಇರುವಂತದ್ದು ಮಾತ್ರ ಸಾರ್ವಜನಿಕರು. ಯಾಕೆಂದ್ರೆ ಅದೆಲ್ಲದರ ಎಫೆಕ್ಟ್ ನೇರವಾಗಿ ಹೊಡಿತಾ ಇರೋದು ಸಾರ್ವಜನಿಕರಿಗೆ. 80% ಅಷ್ಟು ಜನ ರಾಜ್ಯದಲ್ಲಿ ಈ KSRTC, BMTC, NWKSRTC 4 ನಿಗಮದ ಸಾರಿಗೆ ಬಸ್ಗಳನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಇದು ಈ ಸಾರಿಗೆ ಮುಷ್ಕರ ಅನ್ನುವಂಥದ್ದು ಜನರನ್ನ ಹೈರಾಣಾಗಿ ಮಾಡಿಬಿಟ್ಟಿದೆ. ಯಾರು ತಾನೇ ಡೈಲಿ ಕೂಡ ದುಪ್ಪಟ್ಟು ಹಣವನ್ನ ಕೊಟ್ಟು ಪ್ರಯಾಣವನ್ನ ಮಾಡ್ತಾರೆ ಹೇಳಿ? ವೀಕೆಂಡ್ ಪ್ರಯಾಣ ಒಂದ್ ಕಡೆ, ಯುಗಾದಿ ಹಬ್ಬ ಬೇರೆ, ಇದೆಲ್ಲದರ ನಡುವೆ ಸಾರಿಗೆ ಬಂದ್ ಎಫೆಕ್ಟ್ ದೊಡ್ಡ ಮಟ್ಟದಲ್ಲೇ ಎಫೆಕ್ಟ್ ಆಗಿದೆ. ಹಬ್ಬಕ್ಕೆ ಹೋಗೋರಿಗೆ ತಟ್ಟಿದೆ ಸಾರಿಗೆ ಮುಷ್ಕರದ ಬಿಸಿ. ಸಾರಿಗೆ ಸಿಬ್ಬಂದಿಗಳು ಕೂಡ ಅಷ್ಟೇ, ಯಾವುದಕ್ಕೂ ಕೂಡ ಜಗ್ತಾಳ. ನೀವೇನೇ ಕ್ರಮ ಕೈಗೊಳ್ಳಿ, ನಮಗೆ ಒಟ್ಟಿನಲ್ಲಿ 6ನೇ ವೇತನ ಆಯೋಗದ ಸ್ಯಾಲರಿಯನ್ನ ಕೊಡ್ಲೇಬೇಕು ಅಂತ ಅವ್ರು ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರ ಹೇಳ್ತಾ ಇದೆ ಆರ್ಥಿಕ ಸಂಕಷ್ಟ ಇರುವಂತದ್ದು, 6ನೇ ವೇತನ ಆಯೋಗ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೂಡ ಅವರು ತಮ್ಮ ಮೊಂಡಾಟವನ್ನ ಮುಂದುವರಿಸಿದ್ದಾರೆ. ಸತತ 5ನೇ ದಿನವೂ ಕೂಡ ಸಾರಿಗೆ ಮುಷ್ಕರ ಮುಂದುವರಿತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಆಶಿಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, 5ನೇ ದಿನ ಸಾರಿಗೆ ಮುಷ್ಕರ ನಡೀತಾ ಇರುವಂತದ್ದು, ಯಾವ ರೀತಿಯಾಗಿದೆ ಪರಿಸ್ಥಿತಿ? ಪ್ರಯಾಣಿಕರು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ? ಎಸ್ ಪೃಥ್ವಿ, ಇವತ್ತು ಆ ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತಹ ಅನಿರ್ದಿಷ್ಟಾವಧಿ ಮುಷ್ಕರ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈಗಾಗಲೇ ಸಾಕಷ್ಟು ಕಡೆಯಿಂದ ಬೆಳಿಗ್ಗೆಯಿಂದನೂ ಕೂಡ ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ನಾವು ನೋಡಿದ್ವಿ. ಒಂದ್ ಕಡೆಯಿಂದ ಹಬ್ಬಗಳು, ಸರಣಿ ರಜೆಗಳು ಕೂಡ ಶುರುವಾಗ್ತಾ ಇದೆ ಇವತ್ತಿನಿಂದ. ಇದ್ರ ಬಗ್ಗೆ ಯಾವ ರೀತಿಯಾಗಿ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸ್ತಿದೀವಿ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡೋದಕ್ಕೆ ಸಾರಿಗೆ ಇಲಾಖೆ ಜಂಟಿ ಆಯುಕ್ತರಾಗಿರುವಂತಹ ಹಾಲುಸ್ವಾಮಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತಿಂದ ಸರಣಿ ರಜೆಗಳು ಶುರುವಾಗ್ತಾ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆಯಿಂದ ಪ್ರಯಾಣಿಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇನ್ನೂ ಕೂಡ ದರ ಸುಲಿಗೆ ನಿಂತಿಲ್ಲ ಅಂತ. ಇಲ್ಲ, ಈಗ ದರ ಸುಲಿಗೆ ಬಗ್ಗೆ ಈಗಾಗಲೇ ನಿನ್ನೆ ಕೂಡ ಖಾಸಗಿ ಬಸ್ ಮಾಲೀಕರ ಜೊತೆ, ಚಾಲಕರು ಮತ್ತೆ ಕಂಡಕ್ಟರ್ ಜೊತೆ ನಾನು ಮಾತಾಡಿದ್ದೀನಿ. ಈಗಾಗಲೇ ಆ ಥರದ ಪ್ರಕರಣಗಳು ಕಂಡು ಬರ್ತಾ ಇಲ್ಲ. ಆ ಥರ ಪ್ರಕರಣಗಳು ಕಂಡು ಬಂದಲ್ಲಿ ಈಗ ಬೆಂಗಳೂರಿನಾದ್ಯಂತ ಈಗಾಗಲೇ ನಮ್ಮ ಇಲಾಖೆಯಿಂದ ಈಗಾಗಲೇ ಏನು ಎಕ್ಸೆಸ್ ಡಿಮ್ಯಾಂಡ್ ಫೇರ್ ಮಾಡ್ತಾರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ಸ್ಟ್ರಿಕ್ಟ್ ಆಗಿ ಈಗಾಗಲೇ ತನಿಖಾ ತಂಡಗಳನ್ನು ರಚನೆ ಮಾಡಿದ್ದೀನಿ. ಈಗಾಗಲೇ ಎಲ್ಲ ಕಡೆನೂ ಕೆಲಸ ಮಾಡ್ತಾ ಇದ್ದಾರೆ. ಆ ಥರ ಕಂಡು ಬಂದಲ್ಲಿ ಪ್ರಕರಣಗಳನ್ನ ನಾವು ದಾಖಲಿಸ್ತಾ ಇದ್ದೀವಿ. ಈ ದಿನ ಅವತ್ತು ಆ ಥರ ಯಾವುದುಗಳು ಕೂಡ ನನಗೆ ಇಲ್ಲಿವರೆಗೂ ನನಗೆ ಮಾಹಿತಿ ಬಂದಿದೆ. ಸರಣಿ ರಜೆಗಳು ಶುರುವಾಗ್ತಿದೆ ಸರ್ ಇವತ್ತಿಂದ. ಅಡಿಷನಲ್ ಹೆಚ್ಚುವರಿ ಬಸ್ಗಳನ್ನೇನಾದ್ರೂ ಹಾಕುವಂತ ಅಡಿಷನಲ್ ಬಸ್ ಈಗ ಇರೋ ಬಸ್ಗಳಲ್ಲೇ ನಾವು ಸಾಕಷ್ಟು 3,000ದಿಂದ 4,000ವರೆಗೂ ಬಸ್ಗಳಿದೆ. ಈಗಲೂ ಕೂಡ ಇಲ್ಲಿ ನಿಂತಿದೆ. ಈ ಸಾರಿ ಕಳೆದ ಹಬ್ಬಗಳಲ್ಲಿ ಸೀರೀಸ್ ಹಾಲಿಡೇಸಲ್ಲಿ ಕಂಪೇರ್ ಮಾಡಿದ್ರೆ ಆವಾಗ ಜನಸಂಖ್ಯೆ, ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರೋದು, ಬಸ್ಗಳ ಸಂಖ್ಯೆ ಕಡಿಮೆ ಇರೋದು. ಈಗ ನಮ್ಮ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ, ಬಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಮತ್ತೆ ಈ ಸಾರಿಗೆ ನೌಕರರ ಒಂದು ಬೇಡಿಕೆ ಏನಿದೆ ಅದ್ರ ಬಗ್ಗೆ ಮತ್ತೆ ಪರಾಮರ್ಶೆ ಮಾಡೋದಕ್ಕೇನಾದ್ರೂ ಸರ್ಕಾರ ಅವರಿಗೆ ಕರೆ ಕೊಟ್ಟಿದ್ಯಾ, ಅಥವಾ ಎಷ್ಟು ದಿನ ಇದೇ ತರ ಮುಂದುವರಿಯುತ್ತೆ ಅಂತ? ಇಲ್ಲ, ಇದು ಸರ್ಕಾರದ ಹಂತದಲ್ಲಿ ಇರುವಂತ ವಿಷಯ. ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಈಗ ಇಲ್ಲಿ ಸರ್ಕಾರ ನಿರ್ದೇಶನದಂತೆ ಯಾವುದೇ ರೀತಿ ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆನ ನಾನು ಮಾಡ್ತಾ ಇದ್ದೀನಿ. ಸರ್, ಮತ್ತೆ ಈ ನಿನ್ನೆ ಎಷ್ಟು ಬಸ್ಗಳು ಇಲ್ಲಿಂದ ಮತ್ತೆ ಇವತ್ತು ಎಷ್ಟು ಬಸ್ಗಳು ಖಾಸಗಿ ಬಸ್ಗಳು ಮೆಜೆಸ್ಟಿಕ್ ಇಂದ ಹೊರಡುತ್ತೆ ಏನಾದ್ರು? ಈಗ ಮೆಜೆಸ್ಟಿಕ್ ಇಂದ ಈಗಾಗಲೇ 3,484 ಬಸ್ಸಸ್ ಆಪರೇಟ್ ಆಗಿದೆ BMTC ಇಂದ. ಈಗ ಇಲ್ಲಿ 384 KSRTC ಕೂಡ ಲಾಂಗ್ ರೂಟ್ಗಳಿಗೆ ಆಪರೇಷನ್ ಆಗಿದೆ. ಇನ್ನೂ ಕೂಡ ನಾವು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಇನ್ನೂ ಬೇಕಂದ್ರೂ ನಾವು ಖಾಸಗಿ ಬಸ್ ಮಾಲೀಕರು ಕೂಡ ಸ್ವಯೋಜಿತವಾಗಿ ಮುಂದೆ ಬಂದಿದ್ದಾರೆ. ಎಷ್ಟು ಬಸ್ಗಳು ಇದೆ, ಈಗಲೂ ಕೂಡ ಖಾಲಿ ನಿಂತಿದ್ದಾವೆ ಬಸ್ಗಳು. ಸರ್, ಮತ್ತೆ ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿತ್ತು. ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೂ ಮೊದಲು ಎಲ್ಲ ಬೇಡಿಕೆಗಳು ಈಡೇರಿದೆಯಾ ಅಂತ? ಬೇಡಿಕೆಗಳಂತಂದ್ರೆ ಈಗ ಆಗಾಗಲೇ ಸರ್ಕಾರ ಸ್ಪಂದಿಸಿರೋದ್ರಿಂದನೇ ಇವತ್ತೆಲ್ಲ ಖಾಸಗಿ ಬಸ್ ಮಾಲೀಕರು ಮುಂದೆ ಬಂದು ಇವತ್ತು
ಸಾರ್ವಜನಿಕ ಪ್ರಯಾಣಿಕರಿಗೆ ಇವತ್ತು ಸರ್ವಿಸ್ ಕೊಡ್ತಾ ಇದೆ. ಸರ್, ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ, 1 ತಿಂಗಳ ಮಟ್ಟಿಗೆ ತಾತ್ಕಾಲಿಕ ಪರ್ಮಿಟ್ ರಹದಾರಿ ಕೊಟ್ರೆ ಮಾತ್ರ ನಾವು ಬಸ್ ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನೇನಾದ್ರೂ ನಾಳೆನೇ ಸಾರಿಗೆ ಬಸ್ಗಳು ಬಂದರೂ ಕೂಡ ನಾವು ಈ ಜಾಗ ಬಿಟ್ಕೊಡಲ್ಲ, 1 ತಿಂಗಳಾದ್ಮೇಲೆ ಬಿಟ್ಕೊಡ್ತೀವಿ ಅಂತ ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ಹೇಳುತ್ತೆ. ಈಗಾಗಲೇ ಸರ್ಕಾರ ಅವಕಾಶ ಕೊಟ್ಟಿದೆ. ಪರ್ಮಿಟ್ಗಳು ಕೂಡ ಈಗಾಗಲೇ ಪರ್ಮಿಟ್ ಅವಶ್ಯಕತೆ ಇಲ್ಲ ಅಂತೇಳಿ ಅದು ಕೂಡ ರದ್ದುಗೊಳಿಸಿದೆ ಸಾರ್ವಜನಿಕ ಪ್ರಯಾಣಿಕರ ಹಿತದೃಷ್ಟಿಯಿಂದ. ಇದು ಮುಂದಿನ ದಿನಗಳಲ್ಲಿ ಇನ್ನೇನು ಸರ್ಕಾರ ನಿರ್ಧಾರ ತಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧ. ಇದಿಷ್ಟು ಪೃಥ್ವಿರಾಜ್ ಜಂಟಿ ಆಯುಕ್ತರಾಗಿರುವಂತಹ ಹಾಲಸ್ವಾಮಿ ಅವರ ಮಾತು. ನಾವು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗೋದಕ್ಕೆ ಬಿಡಲ್ಲ, ಎಲ್ಲ ಸುವ್ಯವಸ್ಥಿತವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚುವರಿ ಬಸ್ಗಳು ಬೇಕು ಅಂತಂದ್ರೆ ಅದಕ್ಕೂ ನಾವು ಸಿದ್ಧರಿದ್ದೀವಿ. ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ಏನಿದೆ ಅದ್ರ ಜೊತೆಗೂ ಕೂಡ ಮಾತಾಡಿದ್ದೀವಿ ಅನ್ನುವಂಥದ್ದು ಅವರು ಹೇಳಿರುವಂತ ಒಟ್ಟಾರೆ. ಓಕೆ, ಥ್ಯಾಂಕ್ ಯು ಆಶಿಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಅಲ್ಲಿ ಸ್ಥಳದಲ್ಲಿ ಯಾವ್ಯಾವ ರೀತಿಯಾಗಿ ಖಾಸಗಿ ಬಸ್ಗಳ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಸಂಚಾರವನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಿಧಾನವಾಗಿ BMTC ಬಸ್ಗಳ ಸಂಚಾರ ಶುರು ಆಗ್ತಾ ಇದೆ. ಮೆಜೆಸ್ಟಿಕ್ ನಿಂದ ಏರ್ಪೋರ್ಟ್ ಕಡೆಗೆ 6 ಬಸ್ಗಳು ಸಂಚಾರವನ್ನ ಆರಂಭ ಮಾಡಿರುವಂತದ್ದು. 6 ವೋಲ್ವೋ ಬಸ್ಗಳ ಸಂಚಾರ ಶುರುವಾಗಿದೆ. ಒಬ್ಬೊಬ್ಬರೇ ಈಗ ಆಲ್ರೆಡಿ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ, ನಿಧಾನಕ್ಕೆ ಹಾಜರಾಗ್ತಾ ಇರುವಂತದ್ದು. ಆದ್ರೆ BMTC ಬಸ್ಗಳತ್ತ ಮುಖ ಮಾಡ್ತಾ ಇಲ್ಲ ಪ್ರಯಾಣಿಕರು ಕೂಡ ಅಷ್ಟೇ. ಇವ್ರದ್ದಿದ್ದೆ ಅನ್ನುವ ರೀತಿಯಲ್ಲಿ ಆ ಮೆಂಟಾಲಿಟಿಗೆ, ಆ ಮನಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ. ಯಾಕೆಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ ಈ ಸಾರಿಗೆ ನೌಕರರ ಮುಷ್ಕರ. ಅವರು ಪ್ರತಿಭಟನೆಯನ್ನ ಈ ಹಿಂದೆನೂ ಕೂಡ ಸುಮಾರು 4 ದಿನಗಳ ಕಾಲ ಅನ್ಸುತ್ತೆ, 3 ದಿನ ಅಂತ ಕಾಣಿಸುತ್ತೆ, ಮುಷ್ಕರವನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ಆಕ್ರೋಶ ಇತ್ತು ಜನಸಾಮಾನ್ಯರಿಗೆ. ಬಟ್ ಈ ಬಾರಿ ಏನಾದ್ರೂ ಮಾಡ್ಕೊಳ್ಳಿ, ಇವ್ರು ಏನಾದ್ರೂ ಕಿತ್ತಾಡ್ಕೊಳ್ಳಿ, ನಾವು ನಮ್ಗೆ ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೋಬೇಕು ಆ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಳೋಣ ಅನ್ನುವ ರೀತಿಯಲ್ಲೇ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ನಾಳೆಯಿಂದ ಎಲ್ಲರೂ ಹೋರಾಟಕ್ಕೆ ಮುಂದಾಗಿ ನಾನು ನಿಮ್ಮ ಜೊತೆ ಹೋರಾಟದಲ್ಲಿ ಇರ್ತೇನೆ ಅಂತ ಸಾರಿಗೆ ನೌಕರರ ಗೌರವಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅರೆಸ್ಟ್ ಮಾಡಿದ್ರೆ ನಿಮಗಾಗಿ ಜೈಲಿಗೆ ಹೋಗ್ತೀನಿ, ಗುಲಾಮಗಿರಿಯಲ್ಲಿ ಎಷ್ಟು ದಿನ ಬದುಕಬೇಕು, ನಾವು ಕೇಳ್ತಾ ಇರುವಂತದ್ದು ನ್ಯಾಯಬದ್ಧವಾಗಿದೆ ಅಂತ ಹೇಳಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು. ಅಂದ್ರೆ ಈ ಮುಷ್ಕರ ಇನ್ನೂ ಕೂಡ ಮುಂದುವರಿಸೋಣ, ನಾಳೆಯಿಂದ ಹೋರಾಟ ಮಾಡೋಣ, ನಾನು ಕೂಡ ನಿಮ್ ಜೊತೆ ಇರ್ತೀನಿ, ಮತ್ತೆ ಅರೆಸ್ಟ್ ಮಾಡಿದ್ರೆ ನಿಮ್ಗಾಗಿ ಜೈಲಿಗೆ ಹೋಗ್ಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ, ಆರ್ಥಿಕ ಸ್ಥಿತಿ ಕಷ್ಟ ಇರುವಂತ ಸಂದರ್ಭದಲ್ಲಿ, ಕೊರೋನಾ ಹೊಡೆತದ ಸಂದರ್ಭದಲ್ಲಿ, ಈಗ ಆಲ್ರೆಡಿ ಕೊರೋನಾ ಕರ್ಫ್ಯೂ ಜಾರಿಯಾಗಿದೆ, ಮತ್ತೆ ಲಾಕ್ಡೌನ್ ಭೀತಿ ಇದೆ, ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳು, ಹೋರಾಟಗಳು, ಮುಷ್ಕರಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಜನಸಾಮಾನ್ಯರು ಮಾಡ್ತಾನೆ ಇದ್ದಾರೆ. ನಾನು ಅರೆಸ್ಟ್ ಆಗಿದ್ದೆ ಬೆಳಗಾವಿಯಲ್ಲಿ. ನನ್ನನ್ನು ಬೆಂಗಳೂರಿಗೆ ಕರ್ಕೊಂಬಂದಿದ್ದಾರೆ. ಮತ್ತೆ ಅರೆಸ್ಟ್ ಮಾಡಿದರೆ ಜೈಲಿಗೆ ಹೋಗ್ತೀನಿ ನಿಮಗೋಸ್ಕರ. ಯಾಕೆ ಅಂದರೆ ಗುಲಾಮ್ಗಿರಿಯನ್ನು ಎಷ್ಟು ಕಾಲ ಮಾಡಬೇಕು, ಈ ಗುಲಾಮ್ಗಿರಿ ಕೊನೆ ಆಗಬೇಕು. ಎಂಥದೇ ಸಂದರ್ಭ ಬಂದರೆ ಒಟ್ಟಿಗೆ ಎದುರಿಸೋಣ. ನಮ್ಮನ್ನು ಯಾರೂ ಕೂಡ ಅಷ್ಟು ಸರಳವಾಗಿ ಜೈಲಿಗೆ ಹಾಕಕ್ಕೆ ಮುಂಚೆ 3 ಸಾರಿ ಯೋಚನೆ ಮಾಡ್ತಾರೆ. ಹಾಗಾಗಿ ಸರ್ಕಾರ ನಮ್ಮನ್ನು ಜೈಲಿಗೆ ಕಳಿಸೋ ಬದಲಿಗೆ ಮನೆಗೆ ಕರ್ಕೊಂಬಂದು ಬಿಟ್ಬಿಟ್ಟಿದ್ದಾರೆ. ಮತ್ತೆ ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಹೋರಾಟದಲ್ಲಿರ್ತೀನಿ. ಹಾಗಾಗಿ ಯಾರೂ ಕೂಡ ಭಯಪಡಬೇಡಿ, ಎಲ್ಲರೂ ಕೂಡ ಹೋರಾಟಕ್ಕೆ ಮುಂದಾಗಿ. ಯಾವುದೋ ಒಂದಿಷ್ಟು ಬಸ್ಸುಗಳನ್ನು ಓಡಿಸೋದಕ್ಕೆ ಯಾರೋ ಕುತಂತ್ರದಿಂದ ನಡೀತಾ ಇದೆ, ಅದಕ್ಕಿಂತ ಚಿಂತೆ ಮಾಡಕ್ಕೆ ಹೋಗಬೇಡಿ. ಅವ್ರನ್ನೂ ಕೂಡ ವಾಪಸ್ ಕರ್ಕೊಂಬರಕ್ಕೆ ಕುಟುಂಬದವರಿಗೆ ಕೈ ಮುಗಿದು ಎಲ್ಲರೂ ಕೂಡ ನೀವು ವಿನಂತಿ ಮಾಡಿ ಈ ಚಳುವಳಿಯನ್ನು ಹತ್ತಿಕ್ಕಬೇಡ್ರಿ, ನೀವೇ ದಾರಿ ತಪ್ಪಿಸ್ಬೇಡಿ. ನಮ್ಮ ಒಳಗಡೆ ಇರೋರೇ ಮಲ್ಲಪ್ಪ ಶೆಟ್ಟಿ ಆಗಿಬಿಡ್ತಾರೆ, ನಮ್ಮ ಜೊತೆ ಇರೋರೇ ಮೀರ್ ಸಾಧಕ ಆಗಿಬಿಡ್ತಾರೆ. ಅಂಥದನ್ನೆಲ್ಲ ತಿದ್ದಿ ಸರಿ ಮಾಡೋದಕ್ಕೆ ನೀವೆಲ್ಲ ಸೇರಿದ್ರೆ ಆಗುತ್ತೆ. ಮೈಸೂರಿನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಸಾರಿಗೆ ಮುಷ್ಕರ. ಪ್ರಯಾಣಿಕರಿಲ್ಲದೆ ಬಸ್ ಮಾಲೀಕರು ಕೂಡ ಪರದಾಡುವಂತ ಪರಿಸ್ಥಿತಿ. ನಾನು ಅದನ್ನೇ ಹೇಳ್ತಾ ಇದ್ದೆ ಅವಾಗೇನು ಕೂಡ. ಯಾಕೆಂದ್ರೆ ಜನರು ಕೂಡ, ಸಾರ್ವಜನಿಕರು ಕೂಡ ಆಲ್ಟರ್ನೇಟಿವ್ ವೇಸ್ ನಲ್ಲಿ ನಾವು ಯಾವ್ಯಾವ ರೀತಿಯಾಗಿ ಈಗ ನಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಆ ರೀತಿಯಾಗಿ ಅವರು ಹುಡ್ಕೊಳ್ತಾ ಇದ್ದಾರೆ.
ಸರ್ಕಾರಿ ಬಸ್ಗಳ ಪಕ್ಕದಲ್ಲೇ ನಿಂತಿದ್ದಾವೆ ಖಾಸಗಿ ಬಸ್ಗಳು, ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ನಿಂತಿದ್ದಾವೆ. ನಮ್ಮ ಬಸ್ ಹತ್ತಿ ಅಂತ ಪ್ರಯಾಣಿಕರಿಗೆ ಚಾಲಕರು ಕಂಡಕ್ಟರ್ ಕೇಳ್ಕೊಳ್ತಾ ಇರುವಂತದ್ದು. ಪ್ರಯಾಣಿಕರಿಲ್ಲದೆ ಸಾಲುಗಟ್ಟಿ ನಿಂತಿದ್ದಾವೆ ಬಸ್ಗಳು. ಈಗ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲಿಗೂ ಹೋಗ್ತಾ ಇಲ್ಲ. ಈ ಹಿಂದೆ ಇದ್ದಂತೆ ಎಲ್ಲ ಕಡೆ ಮುಗಿಬಿದ್ದು ಎಲ್ಲೂ ಹೋಗ್ತಾ ಇಲ್ಲ. ಆ ಪ್ರಯಾಣಿಕರ ಸಂಖ್ಯೆನೂ ಕೂಡ ಇಳಿಮುಖ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಈಗ ಆಲ್ರೆಡಿ ನೋಡ್ತಾ ಇದೀವಿ 5ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಸಾರಿಗೆ ಮುಷ್ಕರ. ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ? KSRTC ಬಸ್ಗಳು ಇಳಿತಾ ಇದಾವ ರೋಡಿಗೆ? ಪೃಥ್ವಿರಾಜ್ 5ನೇ ದಿನದಲ್ಲಿ ಕೊಂಚವಾಗಿ ಪ್ರತಿಭಟನೆ ಕಾವು ತಗ್ಗಿದೆ ಅಂತ ಹೇಳ್ಬೋದು. ಹಂತವಾಗಿ ಸರ್ಕಾರಿ ಬಸ್ಗಳು ಇದೀಗ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಖಾಸಗಿ ಬಸ್ಗಳು ಸಹ ಸೇವೆಯನ್ನು ಒದಗಿಸ್ತಾ ಇದೆ. ಇದು ಸ್ಪರ್ಧೆಗೆ ಇಳಿಯುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನ ತಂದೊಡ್ಡಿದೆ ಅಂತ ಹೇಳ್ಬೋದು. ನಾವೀಗ ಮೈಸೂರಿನ ಅಂದ್ರೆ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿಂತಿದೆ ದೃಶ್ಯಗಳು ಸಹ ನೋಡಬಹುದು. ಇಲ್ಲಿ ಸರ್ಕಾರಿ ಬಸ್ ಜೊತೆಯಲ್ಲೇ ಖಾಸಗಿ ಬಸ್ಗಳು ಸಹ ನಿಂತಿದೆ. ಒಂದು ಕರ್ನಾಟಕ ಸಾರಿಗೆ ಬಸ್ ನಿಂತಿದ್ರೆ, ಇನ್ನೊಂದು ರಾಜಹಂಸ ಬಸ್ ನಿಂತಿದೆ. ಅದರ ಪಕ್ಕದಲ್ಲೇ ಇನ್ನೊಂದು ಖಾಸಗಿ ವಾಹನ ನಿಂತಿದೆ. ಇದು ಕಾಂಪಿಟೇಷನ್ಗೆ ದಾರಿ ಮಾಡಿಕೊಡ್ತಾ ಇದೆ. ಸರ್ಕಾರಿ ಬಸ್ ಹತ್ತೋದಕ್ಕೆ ಬಂದಂತ ಎಲ್ಲಾ ಪ್ರಯಾಣಿಕರನ್ನ ಸಾರ್ವಜನಿಕರು ಅಂದ್ರೆ ಖಾಸಗಿ ಬಸ್ನವರು ನಮ್ಮ ಬಸ್ ಹತ್ತಿ ಅಂತ ಕರಿತಾ ಇದ್ದಾರೆ. ನಾವು ದೃಶ್ಯಗಳು ಸಹ ನೋಡಬಹುದು. ಖಾಸಗಿ ಬಸ್ಗಳ ಸಿಬ್ಬಂದಿಗಳು ಸರ್ಕಾರಿ ಬಸ್ ಮುಂದೆ ನಿಂತುಕೊಂಡು ಕಾಂಪಿಟೇಷನ್ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದರ ಜೊತೆಯಲ್ಲಿ ಇಡೀ ಬಸ್ ನಿಲ್ದಾಣ ತುಂಬಾ ಖಾಸಗಿ ಹಾಗೂ ಸರ್ಕಾರಿ ಬಸ್ ಎರಡೂ ಸಹ ಓಡಾಡ್ತಾ ಇದೆ. ಒಟ್ಟಾರೆ 5ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಪ್ರತಿಭಟನೆಯಲ್ಲಿ ಸರ್ಕಾರಿ ಬಸ್ಗಳು ಸಹ ಬಸ್ ನಿಲ್ದಾಣಕ್ಕೆ ಬಂದಿರೋದ್ರಿಂದ ಒಂದು ಹಂತಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಇವರಿಬ್ಬರು ಏರ್ಪಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮ್ಯಾನೇಜರ್ ಮೇಲೆ ಕಂಟ್ರೋಲರ್ ಹಲ್ಲೆಯನ್ನ ಮಾಡಿದ್ದಾರಂತೆ. ಹಾವೇರಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾರಿಗೆ ಸಿಬ್ಬಂದಿಯ ಮನವೊಲಿಕೆ ವೇಳೆ ಈ ಒಂದು ಘಟನೆ ನಡೆದಿದೆ. ಸಾರಿಗೆ ಸಿಬ್ಬಂದಿಯ ಮನವೊಲಿಕೆ ವೇಳೆ ಈ ಒಂದು ಘಟನೆ ನಡೆದಿದೆಯಂತೆ. ಡಿಪೋ ಮ್ಯಾನೇಜರ್ ಹನುಮಂತಪ್ಪ ಜಾವೂರ ಹಲ್ಲೆ ಮಾಡಿರುವಂತದ್ದು ಕಂಟ್ರೋಲರ್ JR ಹಾವನೂರ ಅನ್ನೋರು. ಬಸ್ ನಿಲ್ದಾಣದಲ್ಲಿನ ಹೋಟೆಲ್ನಲ್ಲಿ ಈ ಒಂದು CCTVಯಲ್ಲಿ ಸೆರೆಯಾಗಿದೆ ಆ ದೃಶ್ಯ. ಗಮನಿಸ್ತಾ ಇದ್ದೀರಲ್ಲ, ಆ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಡಿಪೋ ಮ್ಯಾನೇಜರ್ ಮೇಲೆ ಕಂಟ್ರೋಲರ್ ಯಾವ ರೀತಿಯಾಗಿ ರೇಗಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಹಾಗೆ ಕಪಾಳಕ್ಕೂ ಕೂಡ ಅವ್ರು ಹೊಡೆದಿದ್ದಾರೆ. ಕಪಾಳ ಮೋಕ್ಷ ಕೂಡ ಅಲ್ಲಿ ಆಗಿರುವಂತದ್ದು. ಏನಾಗಿದೆಯೋ ಅನ್ನೋ ಗೊತ್ತಿಲ್ಲ. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಸಿಟ್ಟಾಗಿದ್ರು, ಆಕ್ರೋಶಗೊಂಡಿದ್ರು ಆ ವ್ಯಕ್ತಿ ಅನ್ನೋದು. 5ನೇ ದಿನವೂ ಕೂಡ ಸಾರಿಗೆ ಮುಷ್ಕರ ಮುಂದುವರೆದಿದೆ. ಯಾದಗಿರಿ ಕೇಂದ್ರ ಬಸ್ ನಿಲ್ದಾಣ ಬಿಕೋ ಅಂತ ಇದೆ. ಸರ್ಕಾರಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಕೂಡ ಪರದಾಟವನ್ನು ಮಾಡ್ತಾ ಇರುವಂತದ್ದು. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ತೆರಳ್ತಾ ಇದ್ದಂತ ಭಕ್ತರಿಗೆ ಬಸ್ ಸಿಗದೆ ಪರದಾಡಿರುವಂತದ್ದು. ಇನ್ನು ಬಾಗಲಕೋಟೆಯ ಲೋಕಾಪುರದಲ್ಲಿ ಸಾರಿಗೆ ಬಸ್ ಮೇಲೆ ಕಿಡಿಗೇಡಿಗಳು ಕಲ್ಲನ್ನ ಎಸೆದಿದ್ದಾರೆ. ಕಲ್ಲು ತೂರಿದ್ರಿಂದ ಬಸ್ನ ಹಿಂದಿನ ಗ್ಲಾಸ್ ಪುಡಿ ಪುಡಿ ಆಗಿದೆ. ಯಾದಗಿರಿಯಲ್ಲಿ ಶ್ರೀಶೈಲಕ್ಕೆ ಹೊರಟಿದ್ರಂತೆ, ಆದರೆ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಿರಬೇಕಾಗಿತ್ತು. ಬಸ್ ವ್ಯವಸ್ಥೆ ಇಲ್ಲ ಅಂದಂತ ಸಂದರ್ಭದಲ್ಲೂ ಕೂಡ ಬಂದು ಬಸ್ಗೋಸ್ಕರ ಕಾಯ್ತಾರೆ ಅಂದ್ರೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಇಂಥ ಪ್ರಯಾಣಿಕರಿಗೂ ಕೂಡ. ಇನ್ನು ಒಂದ್ ಕಡೆ ಬಸ್ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿದೆ.